ತೇನ ವಿನ ತೃಣಮಪಿ ನ ಚಲತಿ. ಮಮತೆಯ ಬಿಡು ಹೇ ಮನ. ಇದೆಲ್ಲ ಎಲ್ರಿಗೂ ಗೊತ್ತು. ಆದರೂ ಎಲ್ಲ ನಾನು ನನ್ನಿಂದಲೇ ಅಂತ ಅಂದುಕೊಳ್ಳೋದು ಮಾತ್ರ ನಾವು ಬಿಡೋದಿಲ್ಲ. ಗೊತ್ತಿದ್ದವರಿಗೆ ಗೊತ್ತು, ಗೊತ್ತಿಲ್ಲದವರಿಗೆ ಹೇಳ್ತೀನಿ. ತೇನ ವಿನ ತೃಣಮಪಿ ನ ಚಲತಿ ಅಂದರೆ ಅವನ ಪರಮಾತ್ಮನ ಇಚ್ಛೆ ಇಲ್ಲದೆ ಒಂದು ಹುಲ್ಲುಕಡ್ಡಿಯೂ ಅಲ್ಲಾಡದು ಅಂತ. ಹಾಗಾದರೆ ನಾವು ಏನೂ ಮಾಡೋದು ಬೇಡವಾ? ಸುಮ್ಮನೆ ಇದ್ದರೆ ಎಲ್ಲ ಸಿಗುತ್ತಾ, ಎಲ್ಲ ನಡೆಯುತ್ತಾ? ಇಲ್ಲ. ಪೂರ್ವಜರಾದ ಜನಕ ಮಹಾರಾಜ ಮತ್ತು ಸ್ವತಃ ಶ್ರೀಕೃಷ್ಣ ಕೂಡ ತಮ್ಮ ಕರ್ತವ್ಯಗಳನ್ನು ಆಚರಿಸ್ತಾ ಬಂದರು. ಹೀಗೆ ತಮ್ಮ ಕರ್ತವ್ಯಗಳನ್ನು ಪಾಲಿಸುವಾಗ ತಮ್ಮ ಸ್ವಭಾವಜನಿತ ರಾಗದ್ವೇಷಗಳಿಗೆ ಬಲಿಯಾಗದಂತೆ ಮುಂಜಾಗ್ರತೆ ವಹಿಸಿಕೊಳ್ಳಬೇಕು. ವೀತಕರ್ಮಗಳನ್ನು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ಎಂಬ ವಿಚಾರವನ್ನು ಶ್ರೀಕೃಷ್ಣನು ಭಗವದ್ಗೀತೆ ಮುಖಾಂತರ ಬೋಧಿಸುತ್ತಾನೆ. ಆತ್ಮ ಸಾಕ್ಷಾತ್ಕಾರವನ್ನು ಪಡೆದ ವ್ಯಕ್ತಿಗಳು ಸಹ ಇತರರಿಗೆ ಮಾರ್ಗದರ್ಶನವನ್ನು ನೀಡುವುದಕ್ಕಾಗಿ ನಿಷ್ಕಾಮರೂಪಿ ಕರ್ಮವನ್ನು ಮಾಡಲೇಬೇಕು. ತಿಳುವಳಿಕೆ ಇದ್ದ ವ್ಯಕ್ತಿಗಳು ಅಜ್ಞಾನಿಗಳನ್ನು ಕರ್ಮಪಥದಿಂದ ವಿಚಲಿತಗೊಳಿಸಬಾರದು ಅಂತ ಕೂಡ ಹೇಳಿದ್ದಾನೆ. ವಿದ್ವಾಂಸರಾದವರು ತಮ್ಮ ವೀತಕರ್ಮಗಳನ್ನು ನಿಷ್ಠೆಯಿಂದ ಮಾಡಿ ಇತರರಿಗೆ ಅನುಕರಣೀಯರಾಗಬೇಕು. ಇವತ್ತು ಮೋಟಿವೇಶನ್ ಡೇ ಅಂತೆ. ಭಗವದ್ಗೀತೆಗಿಂತ ಉತ್ತಮವಾದ ಮೋಟಿವೇಶನ್ ಯಾವುದಿದೆ? ಗೀತಾಶಾಸ್ತ್ರಮಿದಂ ಪುಣ್ಯಂ ಯಪ್ಪಠೇತ್ ಪ್ರಯತ ಪುಮಾನ್ ವಿಷ್ಣೋಃ ಪದಮವಾಪ್ನೋತಿ ಭಯಶೋಕಾದಿವರ್ಜಿತಃ. ಶ್ರದ್ಧಾಭಕ್ತಿಗಳಿಂದ ವಿಶ್ವಾಸದಿಂದ ಪುಣ್ಯಪ್ರದವಾದ ಈ ಗೀತಾಶಾಸ್ತ್ರವನ್ನು ಪಾರಾಯಣ ಮಾಡಿದವನು ಭಯ ದುಃಖಾದಿಗಳಿಲ್ಲದ ವಿಷ್ಣುವಿನ ದಿವ್ಯ ಪದವನ್ನು ಹೊಂದುತ್ತಾನೆ. ಅನವರತ ಭಗವದ್ಗೀತೆ ಅಧ್ಯಯನವನ್ನು ಮಾಡುವವನಿಗೂ ನಿಯಮಿತವಾಗಿ ಪ್ರಾಣಾಯಾಮದ್ವಾರ ಯೋಗಾಭ್ಯಾಸದಲ್ಲಿ ನಿರತನಾದವನಿಗೂ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಹಾಗೂ ಈ ಜನ್ಮದಲ್ಲಿ ಮಾಡಿದ ಪಾಪಗಳು ಯಾವುದೇ ಬಾಧೆಗಳನ್ನು ಕೊಡಲಾರವು. ಪ್ರತಿದಿನ ಶುದ್ಧ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಶಾರೀರಿಕ ಕೊಳೆಗಳು ನಾಶವಾಗುತ್ತವೆ. ಅದರಂತೆ ಭಗವದ್ಗೀತೆ ಎಂಬ ಪವಿತ್ರ ನೀರಿನಲ್ಲಿ ಒಂದೇ ಒಂದು ಸಲ ಸ್ನಾನ ಮಾಡಿದರೆ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪಾಪದ ಕೊಳೆಗಳೆಲ್ಲ ಒಂದೇ ಸಲಕ್ಕೆ ನಾಶವಾಗುತ್ತವೆ. ನೂರಾರು ಶಾಸ್ತ್ರಗಳನ್ನು ಅಧ್ಯಯನ ಮಾಡುವ ಶ್ರಮವನ್ನೇಕೆ ವಹಿಸಬೇಕು? ಅದಕ್ಕೆ ಬದಲಾಗಿ ಭಗವದ್ಗೀತೆಯನ್ನು ಒಂದೇ ಒಂದು ಸಲ ಆಮೂಲಾಗ್ರವಾಗಿ ಅಧ್ಯಯನ ಮಾಡಿದರೆ ಸಾಕು. ಭಗವದ್ಗೀತೆಯು ಪದ್ಮನಾಭ ಸ್ವಾಮಿಯ ಮುಖಪದ್ಮದಿಂದಲೇ ಸ್ರವಿಸಿರುವುದರಿಂದ ಇತರ ಎಲ್ಲ ಶಾಸ್ತ್ರಗಳಲ್ಲಿ ಹೇಳಿದ ಎಲ್ಲ ವಿಚಾರಗಳು ಇದರಲ್ಲೇ ಇರುವು. ಎಲ್ಲ ಕರ್ಮಗಳು ಪ್ರಕೃತಿಜನ್ಯ ಗುಣಗಳಿಂದ ತಮ್ಮಷ್ಟಕ್ಕೆ ಅಂತರ್ಯಾಮಿ ಪರಮಾತ್ಮನ ಮೇಲ್ನೋಟದಲ್ಲಿ ನಡೆಯುತ್ತಿವೆ ಎಂಬ ತಿಳುವಳಿಕೆಯು ವ್ಯಕ್ತಿಗೆ ಉಂಟಾದಾಗ ಅವನು ಪರಮಾತ್ಮ ಜ್ಞಾನ ಸಾಕ್ಷಾತ್ಕಾರದೆಡೆಗೆ ಮುಂದುವರಿಯುತ್ತಾನೆ ಎಂದು ಶ್ರೀಕೃಷ್ಣ ತಿಳಿಸುತ್ತಾನೆ. ಈ ತ್ರಿಗುಣಗಳಿಂದ ಮೋಹಿತರಾಗಿರುವುದರಿಂದ ಶ್ರೀಕೃಷ್ಣನ ಯಥಾರ್ಥ ಜ್ಞಾನದ ಅರಿವು ನಮಗೆ ಮರೆತು ಹೋಗಿರುತ್ತೆ. ಈ ಮೋಹಜಾಲದಿಂದ ಮುಕ್ತನಾಗಲು ಏಕೈಕ ಮಾರ್ಗವೆಂದರೆ ಅದು ಶ್ರೀಕೃಷ್ಣನಿಗೆ ಶರಣು ಬಂದು ಅವನ ಭಕ್ತಿಯಲ್ಲಿ ನಿರತರಾಗುವುದು. ಎಂತಹ ಭೀಕರ ಪರಿಸ್ಥಿತಿಯಲ್ಲಿಯೂ ಭಯಪಡದಿರುವುದು, ಅಂತರಂಗ ಬಹಿರಂಗಗಳೆರಡರಲ್ಲೂ ಶುಚಿಯಾಗಿರುವುದು, ಆಧ್ಯಾತ್ಮಿಕ ಜ್ಞಾನದ ಪರಿಶೀಲನೆ, ದಾನ ಕೊಡಬೇಕೆಂಬ ಉದಾರ ಮನಸ್ಸು, ಇಂದ್ರಿಯಗಳನ್ನು ಅಧೀನದಲ್ಲಿಟ್ಟುಕೊಳ್ಳುವುದು, ಕಪಟವಿಲ್ಲದ ಸರಳವಾದ ಬದುಕನ್ನು ನಡೆಸುವುದು, ಬೇರೆಯವರಿಗೆ ದೈಹಿಕವಾದ ಹಾಗೂ ಮಾನಸಿಕವಾದ ಹಿಂಸೆಯನ್ನು ಕೊಡದಿರುವುದು, ಪರನಿಂದೆಯಲ್ಲಿ ಅಭಿರುಚಿ ಇಲ್ಲದಿರುವುದು, ಎಲ್ಲ ಜೀವಿಗಳ ಮೇಲೆ ಕರುಣೆ ತೋರುವುದು, ಲೋಭವಿಲ್ಲದಿರುವುದು, ಪ್ರತೀಕಾರ ಮಾಡುವ ಸಾಮರ್ಥ್ಯವಿದ್ದರೂ ಕ್ಷಮಾಶೀಲನಾಗಿರುವುದು, ಯಾವ ಕಠಿಣ ಪರಿಸ್ಥಿತಿಯಲ್ಲೂ ಧೈರ್ಯಗುಂದದಿರುವುದು, ಪರಿಶುದ್ಧನಾಗಿರುವುದು, ಪರರ ಮೇಲೆ ಅಸೂಯೆ ಪಡೆದಿರುವುದು, ಎಲ್ಲರೂ ತನ್ನನ್ನು ಗೌರವಿಸಬೇಕೆಂಬ ಅಭಿಲಾಷೆ ಇಲ್ಲದಿರುವುದು ಇವು ದೈವಿ ಪ್ರಕೃತಿಯಿಂದ ಉಂಟಾಗುವ ಗುಣಗಳು. ಇದನ್ನು ದೈವೀ ಸಂಪತ್ತು ಎಂದು ಹೇಳುತ್ತಾರೆ.
ನಾನು ಆಗಾಗ ಹೇಳ್ತಾ ಇರ್ತೀನಿ, ಭಗವದ್ಗೀತೆ 1 ಸಲ ಅಲ್ಲ, 10 ಸಲ ಅಲ್ಲ, 100 ಸಲ ಅಲ್ಲ, ಎಷ್ಟು ಸಲ ಓದಿದರೂ ಅದರ ಅರ್ಥ ಸಹಿತ ಓದಬೇಕು. ಅಷ್ಟಾದರೂ ಹಲವು ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ. ಮೊನ್ನೆ ಕೂಡ ಒಂದು ಪೋಸ್ಟ್ ಹಾಕಿದ್ದೆ, ನಂತರ ಆ ಪ್ರಶ್ನೆಗೆ ನನಗೆ ಉತ್ತರ ಸಿಕ್ತು, ಸಮಾಧಾನವಾಯಿತು. ಈ ರೀತಿ ಎಲ್ಲದಕ್ಕೂ ಅದರಲ್ಲೇ ಉತ್ತರ ಸಿಗುತ್ತೆ. ಪಾರಾಯಣ, ಶ್ರವಣ, ಮನನ ಮಾಡ್ತಾ ಇರಬೇಕು. ಅದರಂತೆ ನಡತೆ ಕೂಡ ಇರಬೇಕು. ಆಗ ಕೃಷ್ಣನಿಗೆ ನಾವು ಹತ್ತಿರವಾಗ್ತೇವೆ, ನಮಗೆ ಕೃಷ್ಣ ಹತ್ತಿರವಾಗ್ತಾನೆ. ಪರಂಧಾಮಕ್ಕೆ ಹೋಗಲು ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆದಂತೆ. ನಂತರ ಅವನನ್ನೇ ಸ್ಮರಿಸಿ, ಅವನನ್ನೇ ಪೂಜಿಸಿ, ಅವನನ್ನೇ ನಮಸ್ಕರಿಸುತ್ತಾ ಇದ್ದರೆ ಅಂತಿಮ ಕಾಲದಲ್ಲಿ ಅವನದೇ ಸ್ಮರಣೆ ಬರುತ್ತೆ, ಅವನನ್ನೇ ಸೇರುತ್ತೇವೆ. ಫೈನಲಿ ನಂಬಿಕೆ ಇದ್ದರೆ ಮಾತ್ರ ಅಂತ ತಬ್ನೈಲ್ನಲ್ಲೇ ಹಾಕಿದ್ದು ಯಾಕೆ ಅಂದರೆ, ಸಾಕ್ಷಾತ್ ಪರಮಾತ್ಮನೇ ಹೇಳಿದ್ದಾನೆ, ಈ ಭಗವದ್ಗೀತೆ ಉಪದೇಶ ನನ್ನ ಭಕ್ತರಲ್ಲದವರಿಗೆ, ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗದವರಿಗೆ ಹೇಳಿಕೊಡಬೇಡ ಅಂತ. ಬೇಕಾದವರಿಗೆ ಶೇರ್ ಮಾಡಿ. ನನ್ನ ಕೃಷ್ಣನ ಭಕ್ತರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ರಾಧೆ ರಾಧೆ. ಹರೇ ಕೃಷ್ಣ. ಕೃಷ್ಣಂ ವಂದೇ ಜಗದ್ಗುರುಂ. ನಮಸ್ಕಾರ ಸ್ನೇಹಿತರೆ, ಇಂತಹ ಆಧ್ಯಾತ್ಮ ಹಾಗೂ ಜ್ಯೋತಿಷ್ಯ ಮಾಹಿತಿಗಳಿಗೆ ನಮ್ಮ ಚಾನಲ್ ಶ್ರೀರಾಧೆ ಸಬ್ಸ್ಕ್ರೈಬ್ ಮಾಡದವರು ಮಾಡಿ, ನೋಟಿಫಿಕೇಷನ್ ಆನ್ ಮಾಡಿ ಇಡಿ ಹಾಗೂ ಎಲ್ಲರೊಂದಿಗೆ ಶೇರ್ ಮಾಡಿ. ಮತ್ತೆ ಕಮೆಂಟ್ ಮಾಡಲು ಮರೆಯದಿರಿ. ಧನ್ಯವಾದಗಳು. ನಮಸ್ಕಾರ. ರಾಧೆ ರಾಧೆ. ಹರೇ ಕೃಷ್ಣ.